ಸ್ವಲ್ಪನೂ ತಾಳ್ಮೆ ಇಲ್ಲದೆ ರಾಧಾ ಹತ್ರ ನಾನು ಹಾಗೆ ಮಾತಾಡಬಾರ್ದಿತ್ತು. ಅರ್ಜೆಂಟ್ ಮಾಡಿ ತಪ್ಪು ಮಾಡಿಬಿಟ್ಟೆ. ಹಾಗೆ ಅವಸರ ಮಾಡಿದ್ದಕ್ಕೆ ರಾಧಾ ಹತ್ರ ಸಾರಿ ಕೇಳಲೇಬೇಕು. ನಿಧಾನ ಕೂತ್ ಮಾತಾಡಿದರೆ ಎಲ್ಲ ಸರಿ ಹೋಗ್ಬೋದು. ಹಲೋ ಹಲೋ, ನಾನು ಕೌಸಲ್ಯ ಮಾತಾಡ್ತಾ ಇರೋದು. ರಾಧಾ ಇಲ್ವಾ? ಅಯ್ಯೋ ಮೇಡಮ್, ನೀವು ಅವಳನ್ನ ಕೆಲ್ಸಕ್ಕೆ ಕರೆಯೋಕ್ಕೆ ಕಾಲ್ ಮಾಡಿದ್ದೀರಾ ಅನ್ಸುತ್ತೆ. ಆದರೆ ರಾಧಾ ಕೆಲ್ಸಕ್ಕೆ ಬರೋದಿಲ್ಲ. ಹಾಗಾದರೆ ನಾನು ರಾಧಾ ಹತ್ರ ಮಾತಾಡಿದ್ದು ಅವಳಿಗೆ ಅಷ್ಟೊಂದು ಬೇಜಾರು ಮಾಡ್ತಾ? ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ. ರಾಧಾ ಏನಕ್ಕೆ ಕೆಲ್ಸಕ್ಕೆ ಬರಲ್ವಂತೆ? ಏನಾಯಿತು? ಏನು ಅಂತ ಹೇಳಿ ಮೇಡಮ್, ಎಲ್ಲ ನಮ್ಮ ಹಣೆ ಬರಹ. ರಾಧಾ ತಾಯಿ ತೀರ್ಕೊಂಡಿದ್ದಾಳೆ. ನನ್ಗೇನ್ ಮಾತಾಡೋಕ್ಕೊಂದು ಗೊತ್ತಾಗ್ತಿಲ್ಲ. ಅವಳು ಕೆಲ್ಸಕ್ಕೆ ಬರಲ್ಲ. ಅಣ್ಣ ಅಣ್ಣ ಹೇಳಣ್ಣ, ಅಣ್ಣ ಹೇಳು. ಸಂಗತಮ್ಮ, ಬೆಳಗ್ಗೆ ನೀನು ಕಾಟ ಕೊಡೋಕೆ ಶುರು ಮಾಡ್ಬಿಟ್ಯಾ? ನಾನು ನೆಮ್ಮದಿಯಾಗಿ ಮಲಗಿರೋದು ನೋಡಿದ್ರೆ ನಿಮ್ಗೆಲ್ರಿಗೂ ಹೊಟ್ಟೆ ಉರಿ ಅನ್ಸುತ್ತೆ. ಅಣ್ಣ, ನಿಂಗೇನೋ ಒಂದು ವಿಷಯ ಹೇಳ್ಬೇಕು, ಪ್ಲೀಸ್ ಹೇಳಣ್ಣ. ಸಂಗತಮ್ಮ, ಸುಮ್ಮನೆ ಗೋಳಿಕೋಬೇಡ. ನಿನಗೆ ನಿದ್ದೆ ಬರಲ್ಲ ಅಂದ್ರೆ ನಿನ್ನ ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ ಅಲ್ಲ. ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ, ಸುಮ್ಮನೆ ಹೋಗು. ವಿಷಯ ಇಂಪಾರ್ಟೆಂಟ್ ಇರಲಿಲ್ಲ ಅಂತ ನಿಂಗೆ ಎಬ್ಸ್ತಾ ಇರಲಿಲ್ಲ ಅಣ್ಣ, ಪ್ಲೀಸ್ ಹೇಳು. ಏನಂತ ತಲೆ ಹೋಗೋ ವಿಷಯನಪ್ಪ? ರಾಧಾ ಅವ್ರ ತಾಯಿ ಹೋಗ್ಬಿಟ್ರಣ್ಣ. ವಾಟ್? ಏನು ಹೇಳ್ತಿದ್ಯಾ? ಚೆನ್ನಾಗೇ ಇದ್ರಲ್ಲೋ, ಏನಾಯ್ತು? ರೀಸನ್ ಏನು ಅಂತ ಗೊತ್ತಿಲ್ಲ ಅಣ್ಣ. ಅಮ್ಮ ರಾಧಾ ಅವ್ರ ಹತ್ರ ಮಾತಾಡೋ ವಿಷಯ ಗೊತ್ತಾಯ್ತು. ಬಾ ಅಣ್ಣ, ಬೇಗ ಹೋಗೋಣ. ನಡಿಯೋಣ ಬಾ. ಬಿಟ್ಟೋಗ್ಬಿಟ್ಟಿಯ ತುಳಸಿ? ಅಣ್ಣ, ರಾಧಾ ಅವ್ರಿಗೆ ಸಮಾಧಾನ ಮಾಡು. ಏನಂತ ಸಮಾಧಾನ ಮಾಡೋದು? ಅಪ್ಪ ತೀರ್ಕೊಂಡಾಗ ಎಲ್ರು ಬಂದು ಸಮಾಧಾನ ಮಾಡಿದ್ರು. ಆದ್ರೆ ಅವ್ರು ಯಾವ ಮಾತುನು ನನ್ನ ಸಮಾಧಾನ ಪಡಿಸ್ಲಿಲ್ಲ. ಯಾಕಂದ್ರೆ ನಾವಾಡೋ ಮಾತುಗಳು, ಹೇಳೋ ವಿಚಾರಗಳು ಹೋಗಿರೋರ್ನ ವಾಪಸ್ ಕರ್ಕೊಂಬರಲ್ಲ ಕಣೋ. ಪಾಪ ಕಣೋ, ಈಗ ಅವಳ ಪರಿಸ್ಥಿತಿನೂ ಹಾಗೆ.
ಕೇಳೋರು ಯಾರೂ ಇಲ್ಲ ಅನ್ನೋ ಸೊಕ್ಕಲ್ವಾ ನಿನಗೆ? ಅಪ್ಪ ಅಮ್ಮ ಸಂಸಾರ ಪ್ರೀತಿ ಮಮತೆ ವಾತ್ಸಲ್ಯ ಕೊಡೋದು ಯಾಕೆ? ಕೊಟ್ಮೇಲೆ ಹೇಳ್ದೆ ಕೇಳ್ದೆ ನಿನ್ಗೆ ಇಷ್ಟ ಬಂದ ಕಿತ್ಕೊಳ್ಳೋದು ಯಾಕೆ? ಬೇರೆಯವ್ರ ಜೀವನದಲ್ಲಿ ಆಟ ಆಡೋದೇ ನಿನ್ ಚಟ ಅಲ್ವಾ? ನನ್ನ ಜೀವನದಲ್ಲಿ ನನ್ನ ತಂದೆನ ಕಿತ್ಕೊಂಡೆ, ಅದು ಚಿಕ್ಕ ವಯಸ್ಸಲ್ಲಿ. ತಂದೆ ಇಲ್ಲದೆ ಬದುಕು ಅಂತ ಕೆಟ್ಟ ಕೆಲಸ ನಾನು ಏನ್ ಮಾಡಿದ್ದೆ? ನನ್ನ ವಿಚಾರ ಬಿಡು. ಅದೇ ಸಿಟ್ಟಲ್ಲಿ ಇವತ್ತಿಗೂ ನಿನಗೆ ಕೈ ಮುಗಿದೆ ಬದುಕ್ತಾ ಇದ್ದೀನಿ. ಆದ್ರೆ ಅವಳು ರಾಧಾ ಪಾಪದ ಹುಡುಗಿ ಪ್ರತಿದಿನ ನಿನಗೆ ಕೈ ಮುಗಿತಿದ್ಲು. ತಾಯಿ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು. ಅವಳು ಏನ್ ತಪ್ಪು ಮಾಡಿದ್ಲು? ಅವಳಿಗೆ ಯಾಕೆ ಈ ಶಿಕ್ಷೆ? ಇಲ್ಲಿಷ್ಟು ಜನ ಸೇರೋ ಹಾಗೆ ಮಾಡಿದ್ಯಲ್ಲ, ಇಲ್ಲಿರೋ ಯಾವ ಕೈಗಾದ್ರೂ ರಾಧಾ ಕಣ್ಣೀರ್ ಒರೆಸೋ ಶಕ್ತಿ ಇದೆಯಾ? ನೀನ್ ಮೇಲ್ ಕೂತಿದ್ಯಾ ಅಂದ್ ಮಾತ್ರಕ್ಕೆ ನೀನ್ ದೇವರಾಗಲ್ಲ. ನೀನ್ ನಿಜವಾಗ್ಲೂ ದೇವ್ರ ಅನ್ನಿಸ್ಕೋಬೇಕು ಅಂದ್ರೆ ದೇವ್ರ ತರ ಕೆಲಸ ಮಾಡು. ಕಳ್ಕೊಂಡಿರೋ ಹಿಂದೆ ನಿಂತು ನೀನ್ ಜೊತೆಗಿದ್ಯಾ ಅಂತ ಧೈರ್ಯ ತುಂಬು. ಅದನ್ ಬಿಟ್ಟು ಪ್ರತಿ ಸರಿ ಕಷ್ಟ ಕೊಟ್ಟು ಕಣ್ಣೀರ್ ಹಾಕಿಸ್ತಾನೆ ಇದ್ರೆ ಕೈ ಮುಗಿಯೋ ಕೈ ಕೂಡ ಬರೀ ಕಣ್ಣೀರ್ ಒರೆಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ಬಿಡುತ್ತೆ. ನೀನಿಲ್ಲ, ನೀನ್ ಸುಳ್ಳು ಅಂತ ಪದೇ ಪದೇ ಪ್ರೂವ್ ಮಾಡ್ತಿದ್ಯಾ. ಅಪ್ಪಿ ತಪ್ಪಿ ನೀನಿರೋದ್ ಸತ್ಯನೇ ಆಗಿದ್ರೆ, ದೇವ್ರನ್ನೋ ನಂಬಿಕೆ ನಿಜನೇ ಆಗಿದ್ರೆ, ರಾಧಾಗಾಗಿರೋ ನೋವನ್ನ ಭರಿಸೋಂತ ಶಕ್ತಿ ಕೊಡು. ಪ್ಲೀಸ್. ಭವಾನಿ, ನಕ್ಷತ್ರಂಗೆ ಏನೋ ಡೌಟ್ ಅಂತೆ, ನಿನಗೇನನ್ಸುತ್ತೆ? ಮೊದಲು ವಿಷಯ ಏನು ಅಂತ ಹೇಳಿ ಆಮೇಲೆ ಏನನ್ಸುತ್ತೆ ನೋಡೋಣ. ಓವರ್ ಟು ನಕ್ಷತ್ರ. ಕೃಷ್ ಬಾವ ಯಾಕೆ ಹಿಂಗೆ ಓಡೋದ ಅಂತ ಡೌಟ್ ಆಗ್ತಿದೆ. ಅದರಲ್ಲಿ ಡೌಟ್ ಪಡೋ ಅಂಥದ್ದೇನಿದೆ? ಅಲ್ಲ, ಅಷ್ಟು ಅರ್ಜೆಂಟಲ್ಲಿ ಟೆನ್ಷನ್ ಮಾಡ್ಕೊಂಡು ಹೋಗೋದೇನಿತ್ತು? ಸಾವಿನ ಸುದ್ದಿ ಕೇಳಿದಾಗ ಮೀನಾಮೇಷ ಎಣಿಸ್ಕೊಂಡು ಮುಹೂರ್ತ ನೋಡ್ಕೊಂಡ ಹೋಗ್ತಾರೆ. ಅವನ ಜಾಗದಲ್ಲಿ ಅವನು ಎಣಿಸಿದ್ರು ತಪ್ಪೇನಿಲ್ಲ ಅಂತ ನಕ್ಷತ್ರ ಅನಿಸಿಕೆ ಅಲ್ವೇನಮ್ಮ? ಕರೆಕ್ಟ್ ಡ್ಯಾಡ್. ಅದಕ್ಕೆ ನನಗೂ ಡೌಟು ಟೆನ್ಷನ್ ಎಲ್ಲ ಆಗ್ತಿರೋದು. ನೀವಿಬ್ರು ಯಾಕೆ ಹೀಗಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಾಮ್, ಅವರಿಬ್ರು ಮಧ್ಯೆ ಏನೋ ಇದೆ ಅಂತ ನಂಗೆ ಅನಿಸ್ತಿದೆ. ಏನಿದೆ ಅನ್ನಿಸ್ತಾ ಇದೆ? ಇನ್ನೇನು, ಲವ್. ಅದಕ್ಕೆ ಹೇಳಿದ್ದು ಆ ರಾಧಾ ಸಾಧಾರಣ ಅಲ್ಲ, ಅವಳಿಗೆ ನೆಗ್ಲೆಕ್ಟ್ ಮಾಡಿದ್ರೆ ರಿಸ್ಕ್ ಆಗುತ್ತೆ ಅಂತ. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋದ್ರಲ್ಲಿ ಅರ್ಥ ಇದೆ, ಆದ್ರೆ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾವು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕು. ಶಟ್ ಅಪ್ ಮೋಹನ್. ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಎಲ್ಲಾನು ರಿಸ್ಕ್ ಆಗೇ ಇರುತ್ತೆ ಅನ್ನೋದು ನೆನಪಿರ್ಲಿ. ಅಲ್ಲ, ಅದ್ಯಾವಳು ಕೆಲ್ಸದವಳ ಬಗ್ಗೆ ನೀವಿಬ್ರು ಇಷ್ಟೊಂದು ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ, ನಿಮ್ಮಿಬ್ರಿಗೂ ಏನ್ ಹೇಳ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ. ಮಾಮ್, ಇಲ್ಲೇನೇನು ನಡೆದಿರೋ ಘಟನೆಗಳನ್ನ ಆ ರಾಧಾ ಹೇಗೆ ಅಡ್ವಾಂಟೇಜ್ ತಗೊಂಡಿದ್ದಾಳೆ ಅಂತ ನಿನಗೆ ಗೊತ್ತಿಲ್ಲ. ಅವಳಿಗೆ ಅತ್ತೇನೆ ದೊಡ್ಡ ಸಪೋರ್ಟು. ಅದೇ ನನಗೂ ಭಯ. ಕಮಾನ್ ನಕ್ಷತ್ರ, ಈ ಭವಾನಿ ಬಂದಿರುವಾಗ ಸಿಲ್ಲಿ ರೀಸನ್ಸ್ಗೆ ನೀನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನೀನು ಇದೇ ಥರ ಓವರ್ ಕಾನ್ಫಿಡೆಂಟ್ ಆಗಿದ್ರೆ ಅಷ್ಟೇ. ನಮಗೆಲ್ಲ ಚಳ್ಳೆ ಹಣ್ಣು ತಿನ್ನಿಸಿ ಆ ರಾಧಾ ಕೃಷ್ ಬಾವನ್ನ ಎತ್ತಾಕೊಂಡು ಹೋಗ್ತಾಳೆ. ಇವತ್ತು ಬಾವ ಹೋಗಿದ್ ನೋಡಿದ್ರೆ ಗ್ಯಾರಂಟಿ ಅಲ್ಲೇನೋ ಇದೆ ಅಂತ ನಂಗೆ ಸೆನ್ಸ್ ಆಗ್ತಿದೆ. ನಾನ್ಸೆನ್ಸ್. ನಿಮ್ಮಿಬ್ರಿಗೂ ಇದ್ದಿದ್ದನ್ನ ಇದ್ದಾಗೆ ನೋಡೋದಕ್ಕೆ ಬರೋಲ್ವಾ? ಅವನ ಮುಖದಲ್ಲಿ ಬರೀ ಟೆನ್ಷನ್ ಮಾತ್ರ ಇತ್ತು. ಅವಳು ಅವನ ಜೊತೆ ಕೆಲಸ ಮಾಡೋಳು. ಅವಳ ತಾಯಿ ತೀರ್ಕೊಂಡಿದ್ದಾಗ ಇವನು ಹೋಗೋದು ಇಟ್ಸ್ ಕ್ವೈಟ್ ನ್ಯಾಚುರಲ್. ಅಂದ್ರೆ ತಮಗೆ ಇದ್ರಲ್ಲಿ ಏನೂ ಸಮಸ್ಯೆ ಕಾಣಿಸ್ತಾ ಇಲ್ಲ ಅಂತ ಆಯ್ತು. ಕೆಲಸದವಳ ತಾಯಿ ಸತ್ತಿದ್ದಾಳೆ ಅಂತ ಬಾಸ್ ಹಾಗೆ ಓಡ್ ಹೋಗೋದು ನೋಡಿ ಕೂಡ ನಿನ್ಗೇನು ಅನ್ನಿಸ್ತಾ ಇಲ್ವಾ ಭವಾನಿ? ಪದೇ ಪದೇ ಹೇಳಿದ್ದನ್ನೇ ಸುತ್ತಿ ಬಳಸಿ ಹೇಳ್ಬೇಡಿ ನೀವು. ಕ್ರಿಶ್ ಬಗ್ಗೆ ಎಲ್ಲ ಗೊತ್ತಿದ್ರು ನೀವಿಬ್ರು ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಅವನ ಲೈಫ್ ಸ್ಟೈಲ್ಗೆ ಇವಳು ಯಾವ ಹ್ಯಾಂಗಲಲ್ಲಿ ಸೂಟ್ ಆಗ್ತಾಳೆ? ಅಂಡ್ ಅವರಿಬ್ಬರನ್ನ ನೋಡಿದಾಗ
ನನಗೆ ಜಸ್ಟ್ ನಾರ್ಮಲ್ ಫ್ರೆಂಡ್ಶಿಪ್ ಕೂಡ ಕಾಣಿಸ್ಲಿಲ್ಲ. ನಿಮ್ಮ ತಲೆಗೆ ಹುಳ ಬಿಟ್ಕೊಳ್ಳೋದಲ್ದೆ ನನ್ನ ತಲೆಗೂ ಹುಳ ಬಿಡಕ್ಕೆ ಬರಬೇಡಿ. ನಕ್ಷತ್ರ, ಅದು ಅವಳು ಹೇಳಿದ್ದೆ. ರಾಧಾ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಅಮ್ಮ. ನಾವೆಲ್ಲ ಅವ್ರ ಜೊತೆ ಇದೀವಿ ಅಂತ ಹೋಗಿ ಸಮಾಧಾನ ಮಾಡಲ್ಲ. ಆನಂದ್, ಸಮಾಧಾನ ಮಾಡಿದ್ರೆ ಬಗೆಹರಿಯೋದಕ್ಕೆ ಇದು ಸಮಸ್ಯೆ ಅಲ್ಲ, ಸಾವು. ಅವಳನ್ನ ಅವಳು ಪಾಡಿಗೆ ಬಿಟ್ಬಿಡಿ. ಅವಳು ಎಷ್ಟು ಅಳ್ತಲೋ ಹತ್ಬಿಡ್ಲಿ. ಕಣ್ಣೀರು ಹರಿದಷ್ಟು ಮನ್ಸಾಗುರಾಗುತ್ತೆ. ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ ನಿನ್ನ ಪಯಣ, ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ, ವಿಧಿಯಲೋ ನಿನ್ನ, ವಿಧಿಯಲೋ ನಿನ್ನ, ಮರಳಿ ಬಾರದೂರಿಗೆ ನಿನ್ನ ಪಯಣ. ಆನಂದ್, ಎಲ್ಲಾದರೂ ಹೊರಗೋಗಿ ಬರೋಣ? ಸರಿ ಅಣ್ಣ. ಇಲ್ಲಿ ನೋಡಿ, ನೀವು ಬೆಳಗ್ಗೆನೂ ಏನೂ ತಿಂದಿಲ್ಲ, ಈಗ ಊಟ ತಂದ್ಕೊಡ್ಲಾ? ಅಪ್ಪು, ಒಂದೊತ್ತು ಏನೂ ತಿಂದಿಲ್ಲ, ನಾನು ಸತ್ತೋಗಲ್ಲ. ಓವರ್ ಆಗಿ ಕೇರ್ ಮಾಡಬೇಡ. ಹಸ್ವಾದ್ರೆ ನಾನೇ ತಿಂತೀನಿ. ಆ್ಯಕ್ಚುಲಿ ರಾಧಾ ಅವ್ರ ತಾಯಿಗೆ ಏನಾಗಿತ್ತು? ಆಸ್ತಮಾ ಆಗಿತ್ತಂತೆ ಮೇಡಮ್. ಆದರೆ ಇತ್ತೀಚೆಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಮೇಲೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು. ಏನೂ ತೊಂದರೆ ಇಲ್ಲ, ಸಡನ್ ಆಗಿ ಹೀಗಾಯ್ತು ಅಂದರೆ ಮೇ ಬಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದಾ? ಗೊತ್ತಿಲ್ಲ ಅತ್ತೆ, ಅಲ್ಲಿ ಯಾರೂ ಏನೂ ಮಾತಾಡೋ ಪರಿಸ್ಥಿತಿಲಿ ಇರಲಿಲ್ಲ. ಪಾಪ ರಾಧಾ, ಅವಳು ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ. ಈಗ ಅವಳು ಒಂಟಿ ಆಗ್ಬಿಟ್ಟಿದ್ದಾಳೆ. ಮೊದಲೇ ಅವರಜ್ಜಿ ಸ್ವಲ್ಪ ಜೋರು. ಸ್ವಲ್ಪ ಅಲ್ಲ ಮೇಡಮ್, ತುಂಬಾನೇ ಜೋರು. ಪಾಪ ಈ ಹುಡುಗಿ ಮನೆಗೋಸ್ಕರ ಮನೆಯವ್ರಿಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ಲು. ಈಗ ಗಾಯದ ಮೇಲೆ ಬರೇ ಎಳೆದಾಗಿರುತ್ತೆ. ದೇವ್ರ ಯಾಕೆ ಒಳ್ಳೆಯವ್ರಿಗೆ ಶಿಕ್ಷೆ ಕೊಡ್ತಾನೋ ಅರ್ಥ ಆಗಲ್ಲ. ಅಲ್ಟಿಮೇಟ್ಲಿ ಲೈಫ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ ಅದಕ್ಕೆ. ಇಂಥ ಟೈಮಲ್ಲಿ ಸಿಂಪತಿಗಿಂತ ಎಂಪತಿ ಬೇಕಾಗತ್ತೆ. ತಾಯಿನ ಕಳ್ಕೊಂಡಿದ್ದಾಳೆ, ಅದು ತುಂಬಲಾಗದೇ ಇರೋಂಥ ನಷ್ಟ ಅವಳಿಗೆ. ಈ ಟೈಮಲ್ಲಿ ಅವಳಿಗೆ ಕರುಣೆಗಿಂತ ಧೈರ್ಯ ತುಂಬೋದು ಅಗತ್ಯ ಅನ್ಕೋತೀನಿ. ಧೈರ್ಯ ಅವಳಿಗಷ್ಟೇ ಅಲ್ಲ, ಇಲ್ಲೂ ಬೇಕಾಗಿದೆ. ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್, ಯು ನೋ. ನಮ್ಮ ಮುಂದೆನೆ ದೊಡ್ಡ ಟಾಸ್ಕ್ ಇದೆ. ಸ್ವಾಮೀಜಿಗಳು ಕೊಟ್ಟಿರೋ ಟಾರ್ಗೆಟ್ಗೆ ಇನ್ನು ಕೆಲವು ದಿನಗಳು ಇಲ್ಲ. ಯಾರಾದ್ರೂ ನನ್ನ ಮದುವೆ ವಿಚಾರ ಮಾತಾಡಿದ್ರೆ ನಾನು ಖಂಡಿತ ಸುಮ್ಮನಿರಲ್ಲ.